ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವರು ತುಂಬ ಸಿಹಿಯಾಗಿ ಮಾತನಾಡಿ ನಮ್ಮ ನಂಬಿಕೆಯನ್ನು ಪಡೆದು ನಂತರ ಮೋಸ ಮಾಡುತ್ತಾರೆ. ಆ ಸಮಯದಲ್ಲಿ ನಮಗೆ ತುಂಬ ನೋವು, ಕೋಪ, ಬೇಸರ ಎಲ್ಲವೂ ಬರುತ್ತದೆ. ಈ ವ್ಯಕ್ತಿಗೆ ಪಾಠ ಕಲಿಸಬೇಕು ಎಂಬ ಭಾವನೆ ಕೂಡ ಬರುತ್ತದೆ. ಆದರೆ ಸ್ನೇಹಿತರೆ, ಜಗಳ, ಕೋಪ, ಪ್ರತೀಕಾರ ಇವುಗಳಿಂದ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಬಹುದು. ಆದರೆ ಕೆಲವು ಸರಳ ಟ್ರಿಕ್ಸ್ ಇವುಗಳನ್ನು ಮಾಡಿದರೆ ಮೋಸ ಮಾಡಿದ ವ್ಯಕ್ತಿಯೇ ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾನೆ. ಇವತ್ತು ಅಂತಹ 6 ಟ್ರಿಕ್ಸ್ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಮೊದಲನೆಯ ಟ್ರಿಕ್ಸ್, ಅವರಿಂದ ಸಂಪೂರ್ಣ ದೂರ ಇರುವುದು. ಮೋಸ ಮಾಡುವ ವ್ಯಕ್ತಿಗೆ ನಾವು ಮತ್ತೆ ಮತ್ತೆ ಮಾತನಾಡಿದರೆ, ಅವಕಾಶ ಕೊಟ್ಟರೆ ಅವರು ಮತ್ತೆ ಅದೇ ತಪ್ಪು ಮಾಡಬಹುದು. ಆದ್ದರಿಂದ ಅವರ ಜೊತೆ ಅನಗತ್ಯ ಮಾತು, ಸಂಪರ್ಕ, ಮೆಸೇಜ್ ಇವುಗಳನ್ನು ಕಡಿಮೆ ಮಾಡಬೇಕು. ಕೆಲವೊಮ್ಮೆ ಮೌನವೇ ದೊಡ್ಡ ಪಾಠ ಆಗುತ್ತದೆ. ನಾವು ದೂರ ಆದಾಗ ಅವರಿಗೆ ತಮ್ಮ ತಪ್ಪಿನ ಅರಿವು ಬರುತ್ತದೆ. ಎರಡನೆಯ ಟ್ರಿಕ್ಸ್, ನಿಮ್ಮ ಜೀವನವನ್ನು ಚೆನ್ನಾಗಿ ಕಟ್ಟಿಕೊಳ್ಳಿ. ಮೋಸ ಮಾಡಿದವರ ಬಗ್ಗೆ ದಿನಾವೂ ಯೋಚಿಸಿ ದುಃಖ ಪಡುವುದರಿಂದ ನಮಗೆ ಪ್ರಯೋಜನವಿಲ್ಲ. ಅದಕ್ಕೆ ಬದಲು ನಮ್ಮ ಕೆಲಸ, ನಮ್ಮ ಕನಸು, ನಮ್ಮ ಗುರಿ ಇವುಗಳ ಮೇಲೆ ಗಮನ ಕೊಡಬೇಕು. ಒಂದು ದಿನ ಅವರು ನೋಡುತ್ತಾರೆ, ನಾವು ಮೋಸ ಮಾಡಿದರು ಅವರು ಇನ್ನೂ ಉತ್ತಮವಾಗಿ ಬದುಕುತ್ತಿದ್ದಾರೆ ಎಂದು. ಅದು ಅವರಿಗೆ ದೊಡ್ಡ ಪಾಠ ಆಗುತ್ತದೆ. 3. ಯಾರಾದರೂ ನಮ್ಮನ್ನು ಮೋಸ ಮಾಡಿದರೆ ಕೆಲವರು ತಕ್ಷಣವೇ ಬೇಸರದಿಂದ ತಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಆದರೆ ನೀವು ಹಾಗೆ ಮಾಡಬೇಡಿ. ನಿಮ್ಮಲ್ಲಿ ಇರುವ ಗುಣಗಳು, ನಿಮ್ಮ ಶಕ್ತಿ, ನಿಮ್ಮ ವ್ಯಕ್ತಿತ್ವ ಇವುಗಳನ್ನು ಬೆಳೆಸಿಕೊಳ್ಳಿ. ನೀವು ಗೌರವದಿಂದ ಬದುಕಿದರೆ ಅವರಿಗೆ ಒಂದು ದಿನ ಗೊತ್ತಾಗುತ್ತದೆ, ನಾನು ಎಷ್ಟು ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡೆ ಎಂದು. 4ನೇ ಟ್ರಿಕ್ಸ್, ಶಾಂತವಾಗಿ ಸತ್ಯ ಹೇಳುವುದು. ಕೆಲವೊಮ್ಮೆ ನಾವು ಏನು ಹೇಳದೇ ಇದ್ದರೆ ಅವರಿಗೆ ತಮ್ಮ ತಪ್ಪು ಗೊತ್ತಾಗುವುದಿಲ್ಲ. ಆದರೆ ಜಗಳ ಮಾಡದೆ ಶಾಂತವಾಗಿ ಹೇಳುವುದು ಉತ್ತಮ. ಉದಾಹರಣೆಗೆ, ನೀವು ಹೀಗೆ ಮಾಡಿದ್ದು ನನಗೆ ತುಂಬ ನೋವು ಕೊಟ್ಟಿತ್ತು ಎಂದು. ಈ ರೀತಿ ಹೇಳಿದರೆ ಕೆಲವರು ತಮ್ಮ ತಪ್ಪನ್ನು ಅರಿತುಕೊಂಡು ಬದಲಾಗಬಹುದು. 5. ಕರ್ಮದ ಮೇಲೆ ನಂಬಿಕೆ ಇಡಿ. ಜೀವನದಲ್ಲಿ ಯಾರಾದರೂ ಮೋಸ ಮಾಡಿದರೆ ಅದು ಯಾವಾಗಲಾದರೂ ಅವರಿಗೆ ತಿರುಗಿ ಬರುತ್ತದೆ. ನಾವು ಪ್ರತೀಕಾರ ತೆಗೆದುಕೊಳ್ಳಬೇಕಾಗಿಲ್ಲ. ನಾವು ಒಳ್ಳೆಯದಾಗಿ ಬದುಕಿದರೆ ಸಾಕು. ಕರ್ಮ ಎಂಬುದು ತುಂಬ ಶಕ್ತಿಯುತ. ಯಾರು ಮೋಸ ಮಾಡುತ್ತಾರೆ ಒಂದು ದಿನ ಜೀವನವೇ ಅವರಿಗೆ ಪಾಠ ಕಲಿಸುತ್ತದೆ. 6. ಕೋಪದಿಂದ ಪ್ರತಿಕ್ರಿಯೆ ನೀಡಿದರೆ ಅವರಿಗೆ ಅದೇ ಸಂತೋಷವಾಗಬಹುದು. ಆದರೆ ನೀವು ಶಾಂತವಾಗಿದ್ದರೆ ಅವರಿಗೆ ನಿಮ್ಮ ಮೌಲ್ಯ ಗೊತ್ತಾಗುತ್ತದೆ. ಶಾಂತಿ ನಮ್ಮ ದೊಡ್ಡ ಶಕ್ತಿ. ಸ್ನೇಹಿತರೆ, ಮೋಸ ಮಾಡಿದವರಿಗೆ ಪಾಠ ಕಲಿಸಲು ಕೋಪ ಅಥವಾ ಪ್ರತೀಕಾರ ಅಗತ್ಯವಿಲ್ಲ. ನಿಮ್ಮ ಶಾಂತಿ, ನಿಮ್ಮ ಯಶಸ್ಸು, ನಿಮ್ಮ ಮೌಲ್ಯ ಇವೇ ದೊಡ್ಡ ಉತ್ತರ. ಆದ್ದರಿಂದ ಯಾರು ನಿಮ್ಮನ್ನು ಮೋಸ ಮಾಡಿದರು, ನೀವು ನಿಮ್ಮ ಜೀವನವನ್ನು ಉತ್ತಮವಾಗಿಸಿ ಮುಂದೆ ಸಾಗಿರಿ. ಅದೇ ಅವರಿಗೆ ದೊಡ್ಡ ಪಾಠ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.